ಹಾಸನ್ ಟುಡೆಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. 7 ವರ್ಷ ಕಳೆದರೂ ಮುಗಿಯದ ಮಲ್ಲಿಪಟ್ಟಣ ಏತ ನೀರಾವರಿ ಕಾಮಗಾರಿ. ಇಂಜಿನಿಯರ್ಗಳ ವಿರುದ್ಧ ಶಾಸಕ ಎ ಮಂಜು ಕಿಡಿ. 2026 ಮೇ ತಿಂಗಳಾದರೂ ಹರಿಯದ ನೀರು. ಕಾರ್ಯಕ್ರಮ ನಿಮಿತ್ತ ಅವರಿಗೆ ಬಂದಿದ್ದ ಯುವಕ ಹೃದಯಾಘಾತದಿಂದ ಸಾವು. ಶೌಚಾಲಯಕ್ಕೆ ತೆರಳಿದ್ದಾಗ ಏಕಾಏಕಿ ಕುಸಿದು ಬಿದ್ದು ಸಾವು. ಕುಟುಂಬದಲ್ಲಿ ಸೂತಕದ ಛಾಯೆ. ಹಾಸನ ಜಿಲ್ಲಾ ಪಂಚಾಯಿತಿ ನೂತನ ಸಿಇಒ ಆಗಿ ಶುಭಂ ಶುಕ್ಲಾ. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೊದಲ ಆದ್ಯತೆ. ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆಯೇ 33 ಹಳ್ಳಿಗಳ ಜಲ ಸಂಕಷ್ಟಕ್ಕೆ ಮುಕ್ತಿ ನೀಡುವ ಭರವಸೆ. ವಾರ್ತೆಗಳ ವಿವರ. ತಾಲೂಕಿನ ಬಹುನಿರೀಕ್ಷಿತ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಮೊದಲ ಹಂತದ ಕಾಮಗಾರಿ ಆರಂಭಗೊಂಡು 7 ವರ್ಷಗಳು ಮುಗಿದಿದ್ರೂ ಕೂಡ ಕಾಮಗಾರಿ ಪೂರ್ಣಗೊಂಡು ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸ ಆಗಿಲ್ಲ. ಇದಕ್ಕೆ ಗುತ್ತಿಗೆದಾರ ಮತ್ತು ಎಂಜಿನಿಯರ್ಗಳ ನಿರ್ಲಕ್ಷ್ಯ ಧೋರಣೆ ಕಾರಣ ಎಂದು ಶಾಸಕ ಎ ಮಂಜು ಆಕ್ರೋಶ ವ್ಯಕ್ತಪಡಿಸಿದರು. ಮಂಗಳವಾರ ತಾಲೂಕಿನ ಗಡಿಭಾಗ ಕೊಡಗು ಜಿಲ್ಲೆಯ ಕಟೇಪುರ ಹೇಮಾವತಿ ಹಿನ್ನೀರಿನಲ್ಲಿ ನಡೆಯುತ್ತಿರುವ ನೂತನ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಜಾಕ್ವೆಲ್ ಕಾಮಗಾರಿ ವೀಕ್ಷಣೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಕಳೆದ 2026 ಜನವರಿ 20ರಂದು ಕಾಮಗಾರಿ ವೀಕ್ಷಣೆ ಮಾಡುವ ವೇಳೆ ಆಗಸ್ಟ್ ತಿಂಗಳಿಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ನೀಡಿದರು. ಈ ವೇಳೆಗೂ ಆಗಿಲ್ಲ. ಪುನಃ ಏಪ್ರಿಲ್ 18ರಂದು ಕಾಮಗಾರಿ ಸ್ಥಳ ಪರಿಶೀಲನೆ ಕೈಗೊಂಡಾಗ್ಲೂ ಕೂಡ ಅಕ್ಟೋಬರ್ಗೆ ನೀರು ಹರಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ರು. ಆದ್ರೆ 2026 ಮೇ ತಿಂಗಳು ಬಂದರೂ ಸಹ ಕೆಲಸ ಪೂರ್ಣಗೊಳಿಸಿಲ್ಲ. ಈ ನಿರ್ಲಕ್ಷ್ಯತೆಯನ್ನ ಮುಂದೆ ಸಹಿಸುವುದಿಲ್ಲ. ಈ ಯೋಜನೆಯು 190 ಕೋಟಿ ರು ವೆಚ್ಚದಲ್ಲಿ 200 ಕೆರೆಗಳಿಗೆ ನೀರು ತುಂಬಿಸುವಂತದ್ದಾಗಿದೆ. ಸುಮಾರು 78.10 ಕಿಲೋಮೀಟರ್ ದೂರ ರೇಸಿಂಗ್ ಮೈನ್ ಪೈಪ್ ಲೈನ್ ಕಾಮಗಾರಿ ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿದೆ. 1.2 ಕಿಲೋಮೀಟರ್ ಕೆಲಸ ಬಾಕಿ ಇದೆ. ವಿದ್ಯುತ್ ಸಂಪರ್ಕ ತೊಟ್ಟಿ ಕೆಲಸವನ್ನ ಕೂಡಲೇ ಪೂರ್ಣಗೊಳಿಸಿ ಈ ಯೋಜನೆ ವ್ಯಾಪ್ತಿಗೆ ಒಳಪಡುವ 78 ಹಳ್ಳಿಗಳ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸವನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ, ಎಇ ದೀಪಕ್, ಗುತ್ತಿಗೆದಾರರಾದ ಗ್ರಾಮಸ್ಥರು ಹಾಜರಿದ್ದರು. ಜಾಸ್ತಿ ಮಧ್ಯ ಸೆಂಟರ್ ಇದು ಮಳೆಗಾಲದಲ್ಲಿ ಮಧ್ಯ ಆ ಟೈಮಲ್ಲಿ ಕೆರೆ ತುಂಬಬೇಕು. 8 ತಿಂಗಳಲ್ಲಿ ಮುಗಿಯಬೇಕು. ಎಷ್ಟು ತಿಂಗಳಾಯ್ತು ಕೆಲಸ ಆಗಿ? ನೀನು ಬಂದೆ ಎಷ್ಟು ವರ್ಷ ಆಯ್ತೀರಿ ಇಲ್ಲಿ? 2.25 ವರ್ಷ. 3 ವರ್ಷ. 3 ವರ್ಷ. 18 ತಿಂಗಳು ಮುಗಿದ್ಮೇಲೆ ಎಷ್ಟು ತಿಂಗಳು ಜಾಸ್ತಿ ಆಯ್ತು ನಿಂದೆ? ಪ್ರಾಜೆಕ್ಟ್ ಯಾವಾಗ ಆಗಿರೋದು ಹೇಳಿ ನೋಡೋಣ. ಇದು 2019 ನವೆಂಬರ್. ಹಾಂ, 2019. ಎಷ್ಟು ತಿಂಗಳಿದೆ? ಎಷ್ಟನೇ ವರ್ಷ? 20 ವರ್ಷ. ಎಷ್ಟಾಯ್ತು ಈಗ? 7 ವರ್ಷ. ಮತ್ತೆ ರೈತರಿಗೆ ಅದು ಪಾಣಿ ಏನಾಗಬೇಕು? ಸರ್ಕಾರದ ಮನೆ ದುಡ್ಡು ಇನ್ವೆಸ್ಟ್ ಮಾಡಿದ್ದಲ್ಲ, ಅವ್ರದ್ದೇನಾಗಬೇಕು? ಎಷ್ಟು ಕೆರೆಗಳು ತುಂಬ್ಕೋತಿದ್ದೋ, ಎಷ್ಟು ಆರ್ಥಿಕವಾಗಿ ಬದುಕ್ತಾ ಇದ್ರು. ನಿನಗೆ ಆದಷ್ಟು ಬೆಟ್ರಷ್ಟು ನಿಂಗೆ ಸಂಬಳ ಬರ್ತದೆ. ನೀನು ಹೆಂಡತಿ ಮಕ್ಳು ತಗೊಂಡೋಗಿ ದುಡ್ಡು ಕೊಡ್ತೀಯ, ನೆಮ್ಮದಿಯಾಗಿರ್ತೀಯ. ಮಿಕ್ಕಿದೆಲ್ಲ ಬಿಲ್ ಮಾಡಿ ಕೊಟ್ಟಿದ್ದೆ ಕಾಂಟ್ರಾಕ್ಟು ಮಜಾ ಮಾಡ್ಕೊಂಡು ಹೋಗವ್ರೆ. ನೀವು ಬರೋದು ಬರ್ತದೆ. ಇದನ್ನ ಅವ್ನು ಕೇಳೋನು ಕೊಡ್ಬೇಕಲ್ಲ ನಮಗೆ. ನೀವೇನ್ರಿ ನೀವು ಇನ್ಚಾರ್ಜ್ ಇಂಜಿನಿಯರ್ ನಿಂದು? ಇಲ್ಲ, ಅದೇ ನಾನು ಇವರು ಅವನು ನನ್ನ ಜೊತೆನೂ ಮಾತಾಡಿದೆ ಸರ್, ಒಪ್ಕೊಬಿಟ್ಟಿದ್ದ. ರೇ, ಒಪ್ಕೊಂಡು ನೀನು ಹೇಳ್ತಾ ಇರೋದು ಸುಳ್ಳು. ಅವ್ನು ಒಪ್ಪಿಲ್ಲ ನನ್ನ ಪ್ರಕಾರ. ಒಪ್ಪಿದ್ರೆ ಬರವಣಿಗೆ ಬರಬೇಕಲ್ಲ, ಬರೆಸ್ಕೊಬೇಕಾಗಿತ್ತು. ಹಾಂ, ಮತ್ತೆ ಕುಟುಂಬದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಹಳ್ಳಿಗೆ ಬಂದಿದ್ದ ಯುವಕನೊಬ್ಬ ಪಟ್ಟಣದಲ್ಲಿ ಹೃದಯಾಘಾತದಿಂದ ಅಕಾಲಿಕ ಮರಣಕ್ಕೀಡಾಗಿರುವ ಘಟನೆಯೊಂದು ಸಂಭವಿಸಿದೆ. ಮೃತರನ್ನ ನಾಗೇನಹಳ್ಳಿ ಗ್ರಾಮದ ನಿವಾಸಿ ಧನುಷ್ ಎಂದು ಗುರುತಿಸಲಾಗಿದೆ. ಇವರು ಎನ್ಕೆ ಜಗದೀಶ್ ಅವರ ಸಹೋದರಿ, ದಿವಂಗತ ಶೈಲಾ ಅವರ ಪುತ್ರರಾಗಿದ್ದಾರೆ. ಸ್ವಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲು ಧನುಷ್ ಅವರು ಆಗಮಿಸಿದ್ರು. ಗ್ರಾಮದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುಗಿಸಿಕೊಂಡು ವಾಪಸ್ ಹೊರಟಿದ್ದ ಧನುಷ್ ಬೇಲೂರು ಪಟ್ಟಣದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ತಂಗಿದ್ರು. ಈ ವೇಳೆ ಶೌಚಾಲಯಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಬಿದ್ದಿದ್ದಾರೆ ಎನ್ನಲಾಗಿದೆ.
ತಕ್ಷಣವೇ ಗಮನಿಸಿದ ಸ್ನೇಹಿತರು ನೆರವಿಗೆ ಧಾವಿಸಿದಾದರೂ ಅಷ್ಟರಲ್ಲಾಗಲೇ ತೀವ್ರ ಹೃದಯಾಘಾತದಿಂದ ಧನುಷ್ ಕೊನೆಯುಸಿರೆಳೆದಿದ್ದಾರೆ ಎಂದು ತಿಳಿದು ಬಂದಿದೆ. ಹಸನ್ಮುಖಿಯಾಗಿದ್ದ ಯುವಕನ ಅಕಾಲಿಕ ಸಾವು ನಾಗೇನಹಳ್ಳಿ ಗ್ರಾಮಸ್ಥರಲ್ಲಿ ಹಾಗೂ ಅವರ ಕುಟುಂಬ ವರ್ಗದಲ್ಲಿ ತೀವ್ರ ಆಘಾತ ಮತ್ತು ಶೋಕವನ್ನುಂಟು ಮಾಡಿದೆ. ಹಾಸನ ಜಿಲ್ಲಾ ಪಂಚಾಯತ್ನ ನೂತನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ 2022ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ ಶುಭಾಂ ಶುಕ್ಲಾ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ಈ ಹಿಂದೆ ಹಾವೇರಿ ಜಿಲ್ಲೆಯ ಸವಣೂರು ಉಪವಿಭಾಗದಲ್ಲಿ ಉಪವಿಭಾಗಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಇವರು ಇದೀಗ ಹಾಸನ ಜಿಲ್ಲೆಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ಹಾಸನದಂತಹ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯುಳ್ಳ ಈ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಜಿಲ್ಲಾಡಳಿತದೊಂದಿಗೆ ಉತ್ತಮ ಸಮನ್ವಯ ಸಾಧಿಸಿ ಕೆಲಸ ಮಾಡಲು ನಾನು ಬದ್ಧನಾಗಿದ್ದೇನೆ. ಈ ಅವಕಾಶ ನೀಡಿದ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ತಿಳಿಸಿದರಲ್ಲದೆ, ಜಿಲ್ಲೆಯಲ್ಲಿ ತಲೆದೂರಿರುವ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಪ್ರತಿಕ್ರಿಯಿಸಿ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈಗಾಗಲೇ ವಿವಿಧ ಹಂತಗಳಲ್ಲಿ ಟಾಸ್ಕ್ ಫೋರ್ಸ್ ಸಭೆಗಳನ್ನು ನಡೆಸಿ ಕುಡಿಯುವ ನೀರಿನ ಪರಿಸ್ಥಿತಿಯನ್ನು ಅವಲೋಕಿಸಲಾಗುತ್ತಿದೆ. ಪ್ರಸ್ತುತ ಜಿಲ್ಲೆಯ ಸುಮಾರು 33 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಗ್ರಾಮೀಣ ಭಾಗದ ಜನರಿಗೆ 100% ಕುಡಿಯುವ ನೀರು ಲಭ್ಯವಾಗುವಂತೆ ಮಾಡಬೇಕು ಎಂದು ಸರ್ಕಾರದ ಸ್ಪಷ್ಟ ನಿರ್ದೇಶನವಿದೆ. ಈ ನಿಟ್ಟಿನಲ್ಲಿ ಸಂಪೂರ್ಣ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಲಾಗುವುದು. ನಾನು ಹಿಂದೆ ಅಧಿಕಾರ ವಹಿಸಿಕೊಂಡಿದ್ದು ಶೀಘ್ರದಲ್ಲೇ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಯ ನೀರಿನ ಸಮಸ್ಯೆಯ ಆಳ ಅಗಲಗಳನ್ನು ಪರಿಶೀಲಿಸಿ ಈ ವರ್ಷ ಯಾವುದೇ ಜನರಿಗೆ ನೀರಿನ ತೊಂದರೆಯಾಗದಂತೆ ಕ್ರಮ ವಹಿಸುತ್ತೇನೆ ಎಂಬ ಭರವಸೆಯನ್ನ ನೀಡಿದರು. ನಾನು ಶುಭಂ ಶುಕ್ಲಾ 2022 ಬ್ಯಾಚ್ IAS. ನಾನು ಇವತ್ತು ಬೆಳಿಗ್ಗೆ COZP ಹಾಸನ್ ಚಾರ್ಜ್ ತೊಗೊಂಡಿದ್ದೆ. ನಾನು ಇದಕ್ಕಿಂತ ಹಿಂದೆ ಹಾವೇರಿ ಜಿಲ್ಲೆಯಲ್ಲಿ ಸವಣೂರು ವಿಭಾಗದಲ್ಲಿ ಹಿರಿಯ ವಿಭಾಗಾಧಿಕಾರಿಯಾಗಿ ಕೆಲಸ ಮಾಡಿದ್ದೆ. ನನಗೆ ಭಾಳ ಸಂತೋಷ ಇದೆ. ಒಳ್ಳೆಯ ಜಿಲ್ಲೆ, ಐತಿಹಾಸಿಕ ಪೌರಾಣಿಕ ಜಿಲ್ಲೆಯಲ್ಲಿ ನನಗೆ ಸೇವಾ ಸಲ್ಲಿಸಲಿಕ್ಕೆ ನನಗೆ ಒಂದು ಉತ್ತಮ ಅವಕಾಶ ನನ್ನ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾನೆ. ನಾನು ಎಲ್ಲರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತಾ, ಮತ್ತು ನಾನು ಎಲ್ಲ ನಾಗರಿಕರಿಗೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮತ್ತು ಜಿಲ್ಲಾಡಳಿತ ಜೊತೆ ಒಳ್ಳೆಯ ಸಮನ್ವಯದ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕುಡಿಯ ನೀರು ಸಮಸ್ಯೆ ಅದು ಇದೆ, ನನ್ನ ಗಮನಕ್ಕೆ ಬಂದಿದೆ. 33 ಹಳ್ಳಿಗಳಲ್ಲಿ ನಾವು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ DC ಮೇಡಮ್ರ ಅಧ್ಯಕ್ಷತೆಯಲ್ಲಿ ಬೇರೆ ಬೇರೆ ಹಂತದಲ್ಲಿ ನಾವು ಟಾಸ್ಕ್ ಮೀಟಿಂಗ್ ಮಾಡ್ತಾಯಿದ್ವಿ. ಸರ್ಕಾರದಿಂದ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ, 100% ಡ್ರಿಂಕಿಂಗ್ ವಾಟರ್ ಅವೈಲಬಿಲಿಟಿ ಪ್ರತಿ ಹಳ್ಳಿಗಳಲ್ಲಿನೇ ಆಗಬೇಕು. ಅದೇ ಕೆಲಸಕ್ಕೆ ನಾವು ಪೂರ್ತಿಯಾಗಿ ಡೆಡಿಕೇಟೆಡ್ ಇದ್ದೀವಿ. ಸೊ ಇನ್ನೂ ಟೈಮ್ ಇದೆ. ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್. ನಾನು ಜಸ್ಟ್ ಇವತ್ತೇ ಚಾರ್ಜ್ ತೊಗೊಂಡಿದ್ದೆ. ಸೊ ಇಂಟ್ರಿಕೇಸಸಲ್ಲಿ ನನಗೆ ಕೂಡ ಸ್ವಲ್ಪ ಒಳಗೆ ನನಗೆ ಹೋಗಬೇಕು. ಬಟ್ ನನಗೆ ಪೂರ್ತಿ ವಿಶ್ವಾಸ ಇದೆ ದ್ಯಾಟ್ ಕುಡಿಯುವ ನೀರಿನ ಈ ವರ್ಷ ಅಷ್ಟೇ ಸಮಸ್ಯೆ ಆಗಲ್ಲ. ಜಿಲ್ಲಾಡಳಿತ ಪರವಾಗಿ ವಿ ವಿಲ್ ಟ್ರೈ ಟು ಕವರ್ 100%. ವಿ ವಿಲ್ ಕವರ್ 100%. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 7 ವರ್ಷ ಕಳೆದರೂ ಮುಗಿಯದ ಮಲ್ಲಿಪಟ್ಟಣ ಏತ ನೀರಾವರಿ ಕಾಮಗಾರಿ. ಇಂಜಿನಿಯರ್ಗಳ ವಿರುದ್ಧ ಶಾಸಕ ಎ ಮಂಜು ಕಿಡಿ. 2026 ಮೇ ತಿಂಗಳಾದರೂ ಹರಿಯದ ನೀರು. ಕಾರ್ಯಕ್ರಮ ನಿಮಿತ್ತ ಊರಿಗೆ ಬಂದಿದ್ದ ಯುವಕ ಹೃದಯಾಘಾತದಿಂದ ಸಾವು. ಶೌಚಾಲಯಕ್ಕೆ ತೆರಳಿದ್ದಾಗ ಏಕಾಏಕಿ ಕುಸಿದು ಬಿದ್ದು ಸಾವು. ಕುಟುಂಬದಲ್ಲಿ ಸೂತಕದ ಛಾಯೆ. ಹಾಸನ ಜಿಲ್ಲಾ ಪಂಚಾಯಿತಿ ನೂತನ ಸಿಇಒ ಆಗಿ ಶುಭಂ ಶುಕ್ಲಾ. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೊದಲ ಆದ್ಯತೆ. ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆಯೇ 33 ಹಳ್ಳಿಗಳ ಜಲಸಂಕಷ್ಟಕ್ಕೆ ಮುಕ್ತಿ ನೀಡುವ ಭರವಸೆ. ಇದಾಗಿತ್ತು ಈ ದಿನದ ಹಾಸನ್ ಟುಡೇ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.